ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ನಿಮಗೊಂದು ಡೆಲಿಷಿಯಸ್ ಆಗಿರೋ ಡೆಸರ್ಟ್ನ ಹೇಳ್ಕೊಡ್ತಿದ್ದೀನಿ. ಅದು ಈ ಸಮ್ಮರಲ್ಲಿ ಎಲ್ಲರ ಮನೇಲೂ ಆಲ್ಮೋಸ್ಟ್ ಮಾವಿನ ಹಣ್ಣನ್ನು ತಂದಿರ್ತೀರ. ಸೊ ಆ ಒಂದು ಹಣ್ಣಲ್ಲಿ ಒಂದು 4 ಹಣ್ಣನ್ನು ಎತ್ತಿಟ್ಕೊಂಡು ಈ ಥರ ಒಂದು ಡೆಸರ್ಟ್ನ ಟ್ರೈ ಮಾಡಿ. ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅದೇ. ಗಾಯ್ಸ್, ಇದನ್ನು ಅಂಗಡಿಲಿ ಕೊಟ್ಟು ತಗೊಂಡ್ರೆ ತುಂಬ ಕಾಸ್ಟ್ಲಿ ಹೇಳ್ತಾರೆ ಆ್ಯಂಡ್ ಜಾಸ್ತಿ ಜನನೂ ತಿನ್ನೋಕ್ಕಾಗಲ್ಲ. ಸೊ ನಾವು ಮನೇಲಿ ಮಾಡಿದ್ರೆ ಎಲ್ಲರೂ ತಿಂತಾರೆ ಆ್ಯಂಡ್ ಎಲ್ಲರೂ ಇಷ್ಟಪಟ್ಟು ಮತ್ತೆ ಮಾಡಿಕೊಡು ಅಂತ ಕೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಬಂದು ಮ್ಯಾಂಗೋ ಕ್ರೀಮಿ ಡಿಲೈಟ್ ಅಂತ. ಸಕ್ಕತ್ತಾಗಿರುತ್ತೆ, ಮಿಸ್ ಮಾಡದೆ ಟ್ರೈ ಮಾಡಿ. ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಫಸ್ಟು ಇಲ್ಲಿ ನಾನು ಒಂದು 3 ಮಾವಿನ ಹಣ್ಣನ್ನು ಸಿಪ್ಪೆಯೆಲ್ಲ ಬಿಡಿಸ್ಬಿಟ್ಟು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇನ್ನೊಂದು ಅರ್ಧ ಭಾಗದಷ್ಟು ನಾನು ಹಾಗೆ ಇಟ್ಕೊಂಡಿದ್ದೀನಿ. ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಇವಾಗ ನಾವು ಕ್ರೀಮಿ ಟೆಕ್ಸ್ಚರ್ ಮಾಡ್ಕೋಬೇಕಲ್ವಾ. ಸೊ ಅದಕ್ಕೆ ಒಂದು ಅರ್ಧ ಕಪ್ ಹಾಲಲ್ಲಿ ಒಂದು 2 ಸ್ಪೂನಷ್ಟು ಹಾಲನ್ನ ಉಳಿಸ್ಕೊಂಡು ಮಿಕ್ಕಿದ ಹಾಲೆಲ್ಲ ಒಂದು ಪ್ಯಾನಿಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ಕಾಯಿಸ್ಕೊಳ್ಳಿ. ಹಾಲೆಲ್ಲ ಚೆನ್ನಾಗಿ ಕಾಯ್ದ ಮೇಲೆ ಇನ್ನೊಂದು 2 ಸ್ಪೂನ್ ಹಾಲನ್ನ ಉಳಿಸ್ಕೊಂಡಿದ್ವಲ್ಲ, ಅದಕ್ಕೆ 1 ಸ್ಪೂನ್ ಕಸ್ಟರ್ಡ್ ಪೌಡರ್ನ ಹಾಕಿ ಚೆನ್ನಾಗಿ ಒಂಚೂರು ಗಂಟಿಲ್ದಂಗೆ ಹಾಗೆ ಮಿಕ್ಸ್ ಮಾಡಿಕೊಂಡು ಆ ಬಿಸಿ ಆಗಿರೋ ಹಾಲಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ನಾನು 1.5 ಸ್ಪೂನಷ್ಟು ಸಕ್ಕರೆ ಹಾಕ್ಕೊತೀನಿ. ನಿಮಗೆ ಸ್ವೀಟ್ನೆಸ್ಸು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1.5 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡಿಕೊಂಡು ಒಂದು ಕ್ರೀಮಿ ಟೆಕ್ಸ್ಚರ್ ಬಂದುಬಿಡುತ್ತೆ. ಇದು ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ಗೆಲ್ಲ ಕ್ರೀಮಿ ಟೆಕ್ಸ್ಚರ್ ಬಂದೇ ಬಿಡುತ್ತೆ. ಸೊ ನೋಡಿ, ಇವಾಗ ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಇವಾಗ ನಾನು ಇದನ್ನು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಬಿಡ್ತೀನಿ. ಸೊ ಅದೇ ಈ ಗ್ಯಾಪಲ್ಲಿ ನಾವು ಮಾವಿನ ಹಣ್ಣನ್ನು ಎತ್ತಿಟ್ಕೊಂಡಿದ್ವಲ್ಲ, ಇನ್ನೊಂದು ಅರ್ಧ ಭಾಗದಷ್ಟು ಎತ್ತಿಟ್ಕೊಂಡಿದ್ನಲ್ಲ, ಸೊ ಅದನ್ನು ಕ್ಯೂಬ್ಸ್ ಥರ ಲಾಸ್ಟಿಗೆ ಹಾಕ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ಇದನ್ನು ಈ ಥರ ಕಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಆಮೇಲೆ ಸಿಪ್ಪೆ ಬಿಡಿಸಿರೋ ಮಾವಿನ ಹಣ್ಣನ್ನೆಲ್ಲ ಒಂದು ಜಾರಿಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಾಲನ್ನ ಹಾಕ್ಕೊಂಡು ಒಂದು 1/4 ಕಪ್ಪಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಸಕ್ಕರೆ, ಇಲ್ಲೊಂದು ನಾನು 3-4 ಸ್ಪೂನ್ ಸಕ್ಕರೆ ಹಾಕ್ಕೊಳ್ತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಅಂದರೆ ನೀವು ಮಾವಿನ ಹಣ್ಣು ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಒಂದು ಮಿಲ್ಕ್ ಶೇಕ್ ಥರ ಮಾಡ್ಕೊಳ್ಳಿ, ಮ್ಯಾಂಗೋ ಮಿಲ್ಕ್ ಶೇಕ್ ಥರ. ಓಕೆನಾ? ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊಳ್ಳಿ, ತುಂಬ ತೆಳು ಬೇಡ. ನಾನು ಹೇಳಿದಷ್ಟೇ ಹಾಕ್ಕೊಳ್ಳಿ ಸಾಕು. ಅದಾದಮೇಲೆ ಒಂದು ಗ್ಲಾಸ್ ತಗೊಂಡು ಏನು ಮಾಡಿ, ಫಸ್ಟು ಅದು ಮ್ಯಾಂಗೋದನ್ನು ಜ್ಯೂಸ್ ಮಾಡ್ಕೊಂಡಿದ್ವಲ್ಲ ಮಿಲ್ಕ್ ಶೇಕು, ಅದನ್ನು ಒಂದು ಅರ್ಧ ಹಾಕ್ಕೊಳ್ಳಿ. ಒಂದು 1/4 ಭಾಗದಷ್ಟು ಅದನ್ನು ಹಾಕ್ಕೊಂಡು ಅದಾದಮೇಲೆ ಮಧ್ಯದಲ್ಲಿ ಕ್ರೀಮಿ ಟೆಕ್ಸ್ಚರ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಒಂದು ಸ್ಪೂನು ಇಲ್ಲ 1.5 ಸ್ಪೂನು ಬೇಡ, 1-2 ಸ್ಪೂನೇ ಉಳಿಸ್ಕೊಂಡ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಮಧ್ಯಕ್ಕೆ ಹಾಕ್ಕೊಳ್ಳಿ. ಆಮೇಲೆ ಮತ್ತೆ ಮೇಲ್ಗಡೆ ನಾವು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಮತ್ತೆ ಮೇಲ್ಗಡೆ ಹಾಕ್ಕೊಂಡ್ಬಿಟ್ಟು ಇದು ಸುಮ್ಮನೆ ಮೇಲ್ಗಡೆ ನಾನು ಗಾರ್ನಿಷಿಂಗ್ ಮಾಡ್ಕೊತಿದ್ದೀನಿ ಅಷ್ಟೇ. ಈ ಥರ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಮತ್ತೆ ಆ ಥರ ಲೇಯರ್ ಹಾಕೊಂಡ್ಮೇಲೆ ಮತ್ತೆ ನಾನು 1 ಸ್ಪೂನು 1.5 ಸ್ಪೂನ್ ಉಳಿಸ್ಕೊಂಡಿದ್ನಲ್ಲ ಕ್ರೀಮಿ ಟೆಕ್ಸ್ಚರು, ಅದನ್ನು ಸುಮ್ಮನೆ ಹಾಗೆ ಹಾಕ್ಕೊಂಡು ಇವಾಗ ನಾನು ಕ್ಯೂಬ್ಸ್ ಥರ ಎತ್ತಿಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಕಟ್ ಮಾಡ್ಕೊಂಡು ಆ ಕ್ಯೂಬ್ಸ್ನು ಕೂಡ ಮೇಲೆ ಹಾಕ್ಕೊಳ್ತೀನಿ. ನಿಜವಾಗ್ಲೂ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಗಾಯ್ಸ್, ಈ ಥರ ಮಾಡಿಕೊಂಡು ತಿನ್ನಿ, ಸಕ್ಕತ್ತಾಗಿರುತ್ತೆ. ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಎತ್ತಿಟ್ಬಿಡಿ 1 ಅವರ್. ಸ್ವಲ್ಪ ಕೋಲ್ಡ್ ಆಗಲಿ, ಕೋಲ್ಡಲ್ಲಿ ತಿನ್ನೋದಕ್ಕೆ ಇನ್ನೂ ಸಕ್ಕತ್ತಾಗಿರುತ್ತೆ. ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಮತ್ತೆ ಅದನ್ನು ಓಪನ್ ಮಾಡಿ ತೆಗೆದುಬಿಟ್ಟು ಇಲ್ಲಿ ನಾನು ಲಾಸ್ಟಲ್ಲಿ ಏನು ಮಾಡ್ತೀನಿ, ಸ್ವಲ್ಪ ಚಿಯಾ ಸೀಡ್ಸ್ನು ಕೂಡ ಹಾಕ್ಕೊಳ್ತೀನಿ. ಓಕೆನಾ? ಫ್ರಿಜ್ಜಲ್ಲಿ ಸ್ವಲ್ಪ ಕೂಲೆಲ್ಲ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಚಿಯಾ ಸೀಡ್ಸ್ನ ನೆನೆಸಿಟ್ಕೊಂಡ್ಬಿಟ್ಟೆ. ಒಂದು 20 ನಿಮಿಷ ನೆನೆಸಿಟ್ಕೊಂಡಿದ್ದೆ ನೀರಲ್ಲಿ. ಸೊ ಅದಾದಮೇಲೆ ಚಿಯಾ ಸೀಡ್ಸ್ನೆಲ್ಲ ಮೇಲೆ ಹಾಕ್ಕೊಂಡ್ಬಿಟ್ಟು, ಚಿಯಾ ಸೀಡ್ಸ್ ತಂಪಲ್ವಾ, ಅದಕ್ಕೋಸ್ಕರ ಚಿಯಾ ಸೀಡ್ಸ್ನ ಹಾಕ್ಕೊಂಡ್ಬಿಟ್ಟು ಮೇಲೆ ನಾನು ಈ ಥರ ಗಾರ್ನಿಷಿಂಗ್ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ಈ ಥರ ಗಾರ್ನಿಷ್ ಮಾಡಿಕೊಟ್ರೆ ಸೇಮ್ ನಾವು ಆಚೆಗಡೆ ಹೇಗೆ ತಿಂತೀವಿ ಅದೇ ಥರ ಇರುತ್ತೆ, ಅದೇ ಥರ ಫೀಲ್ ಕೊಡುತ್ತೆ. ಅದಕ್ಕೋಸ್ಕರ ನಿಮ್ಮ ಮನೇಲಿ ಒಂದೇ ಒಂದು ಸತಿ ಈ ಥರ ಮಾಡಿಕೊಡಿ, ನಿಜವಾಗ್ಲೂ ಫಿದಾ ಆಗಿಬಿಡ್ತಾರೆ. ಅಷ್ಟು ಸಕ್ಕತ್ತಾಗಿರುತ್ತೆ ಮಾತ್ರ. ಮಿಸ್ ಮಾಡದೆ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.